ಡೈರೆಕ್ಟರ್ ಬಗ್ಗೆ ಎರಡು ಲೈನ್ ನಾನು ಹೇಳಿದೆ. ಹೇಳಬೇಕೋ ಬೇಡವೋ ಅಂತಿದ್ದೆ, ತಡೆಯೋಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2 days ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದಮೇಲೆ ನನ್ನ ಕ್ಯಾರವಾನಲ್ಲಿ ಕೂತ್ಕೊಂಡು ಸೀನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್. ಅದು ಹೇಳಲ್ಲ ನಂಬರ್. ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು. ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಸರ್ ಅಂದರು. ನಾನು ಒಂದು ಸೆಕೆಂಡ್ ನೋಡಿದೆ. ಥ್ಯಾಂಕ್ ಯು ಸರ್ ಅಂದರು. ಅದನ್ನು ಅವರು ನನಗೆ ಬಹುಶಃ 84 ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪೀಟೆಡ್ಲಿ ಹೇಳಿದ್ದಾರೆ. ಸರ್, ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್. ಇದು ಮುಂಗಾರು ಮಳೆ, ನಾನು ಕ್ರಾಸ್ ಮಾಡಿಬಿಡ್ತೀನಿ, ಚೆಲುವಿನ ಚಿತ್ತರ, ಗಾಳಿಪಟ. ಬಟ್ ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಶ್ರೀನಿವಾಸ ರಾಜು ಗಾರು, ಓಕೆ ಅಂತ ನಾನು. ಬಟ್ ಸರ್, ಹ್ಯಾಟ್ಸ್ ಆಫ್, ಪ್ರೂವ್ ಮಾಡಿಬಿಟ್ರಿ ಸರ್ ನೀವು. ಇದನ್ನು ಇವತ್ತು ಹೇಳೋದಾ ಇಲ್ಲ 50ನೇ ದಿನಕ್ಕೆ ಹೇಳೋದಾ ಅಂತಿತ್ತು. ಇದು ಇವತ್ತೇ ಬಿಟ್ಬಿಟ್ಟೆ ಸರ್. ನನಗೆ ಶೂಟಿಂಗು, ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆಲ್ಲ ಹೇಳೋರು, ಇದು ಈ ನಂಬರ್ಸು ಸರ್, ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್, ನಾನು ರೀಚ್ ಆಗ್ತೀನಿ ಅಂತ. ಆದ್ರಿ ಸರ್, ಪೂರ್ತಿ ಆಗಿಲ್ಲ 25 ದಿನಕ್ಕೆ, ಹತ್ತತ್ರ ಬಂದ್ರಿ. ಇನ್ನೂ 25 ದಿನ ಇದೆ, ಖಂಡಿತವಾಗ್ಲೂ ರೀಚ್ ಆಗ್ತಿ. ಸೊ ಆ ಕ್ರಾಸು, ಆ ಬಿಸ್ನೆಸ್ ಕಲೆಕ್ಷನ್ನು ಎಲ್ಲ ನಿಮಗೆ ಸೇರಬೇಕಾದ್ದು ಸರ್. ಸೊ 25 ದಿನದ ಒಂದು ಪುಟ್ಟ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ. 50 ದಿನಕ್ಕೆ ನನ್ನ ಚಿತ್ರತಂಡ, ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ, ಥಿಯೇಟ್ರಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋದು ಡಿಸ್ಕಷನಲ್ಲಿ ಇದ್ದೀವಿ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. 25 ದಿನ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು. ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ, ಜಗ್ಗಿ, ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನಿಮಗೆ.